हेलो एव्रीवन वेलकम बैक टू मೈ ಚಾನಲ್। ರಸಮ್ ಅಂದರೆ ನೆನಪಾಗದೆ ಸೌತ್ ಇಂಡಿಯನ್ ಥಾಲಿ, ಅದರಲ್ಲೂ ನಮ್ಮ ಸೌತ್ ಇಂಡಿಯಾ ಕಡೆ ಮಾಡೋವಂಥ ಪೆಪ್ಪರ್ ರಸಮ್, ಟೊಮೆಟೊ ರಸಮ್ ತುಂಬ ಚೆನ್ನಾಗಿರುತ್ತೆ। ಇವತ್ತು ಅದರಷ್ಟೇ ಚೆನ್ನಾಗಿರೋವಂಥ ಲೆಮನ್ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ। ಮೊದಲಿಗೆ ರಸಮ್ ಪುಡಿ ಮಾಡ್ಕೊಳ್ಳೋಣ। ಒಂದು ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ। ಕಾದ ನಂತರ ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, 1 ಟೀ ಸ್ಪೂನ್ ಧನಿಯಾ ಕಾಳು, ಒಂದು 4 ಒಣಮೆಣಸಿನ್ಕಾಯಿ, 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ। ಇದು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಈ ಪುಡಿ ಮಾಡಿ ಎತ್ತಿಟ್ಕೋಬೋದು, ರಸಮ್ ಬೇಕಾದಾಗ ಅವಾಗ ಮಾಡ್ಕೋಬೋದು। ನಾನೀಗ 1 ಟೈಮ್ ಆಗೋಷ್ಟು ಪುಡಿ ಮಾಡ್ಕೊಂಡಿದ್ದೀನಿ। ನೋಡಿ ಈ ರೀತಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ। ನಾನೀಗ 1 ಗ್ಲಾಸ್ ಆಗೋಷ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ। ಆ ನೀರಿಗೆ ಈ ಪುಡಿನ ಹಾಕೋತಾ ಇದ್ದೀನಿ। ಚೆನ್ನಾಗಿ ಕುದಿಬೇಕೀಗ, ಒಂದು ಕುದಿ ಬರಬೇಕು। ಇದಕ್ಕೆ ನಾನೀಗ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ। ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಒಂದು 2 ರಿಂದ 3 ನಿಮಿಷ ಇದನ್ನ ಕುದಿಯಕ್ಕೆ ಇಟ್ಟಿರೋಣ। ಅದು ಕುದ ನಂತರ ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು। ಒಗ್ಗರಣೆಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ। ಈಗ ಕುದೀತಾ ಇರೋವಂಥ ಈ ರಸಮ್ಗೆ ಹಾಕ್ಕೊಳ್ಳೋಣ। ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ। ಈಗ 1 ನಿಮಿಷ ಕುದ್ರೆ ಸಾಕು। ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ। ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ। ಈಗ ಲೆಮನ್ ರಸಮ್ ರೆಡಿಯಾಗಿದೆ। ಬಿಸಿ ಅನ್ನದ ಜೊತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ। ಈ ಪುಡಿನ ನೀವು ಮಾಡಿಟ್ಕೊಂಡ್ರೆ ಸಾಕು, ಯಾವಾಗ ಬೇಕಾದರೂ ಆವಾಗ ರಸಮ್ ಮಾಡ್ಕೋಬೋದು। ಅರ್ಧ ಹೋಳು ನಿಂಬೆ ಹಣ್ಣಿದ್ರೆ ಸಾಕು, ತುಂಬ ಕ್ವಿಕ್ಕಾದ ಟೇಸ್ಟಿಯಾದ ರಸಮ್ ಮಾಡ್ಬೋದು। ಈ ರಸಮ್ ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ ಯು।